ನಾನು 9ನೇ ಕ್ಲಾಸ್ ಫೇಲ್ ಆಗಿರೋ ವಿಚಾರ ನಿಮ್ಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತೇ ಇದೆ. ವಿದ್ಯೆ ಯಾಕಪ್ಪ ನನ್ನ ತಲೆಗೆ ಹತ್ತುತ್ತಿರಲಿಲ್ವಲ್ಲ ಅಂತ ಆ ಭಗವಂತನ ಸಿಕ್ಕಾಪಟ್ಟೆ ಬೈಕೊಂತಿದ್ದೆ. ವಿಧಿ ನನ್ನನ್ನು ಯಾವ ಹಂತಕ್ಕೆ ತಂದು ನಿಲ್ಸಿದೆ ಅಂತ ಅಂದರೆ, ಸೋಲಲ್ಲೂ ಗೆಲುವನ್ನ ಕಾಣ್ಬೋದು ಅನ್ನೋ ಹಂತಕ್ಕೆ ತಂದು ನಿಲ್ಸಿದೆ. ಜೀವನದಾಗ ಅತಿ ದೊಡ್ಡದು ಏನು ಗೊತ್ತಂದ್ರೆ ನಂಬಿಕೆ. ಆಲ್ತು ಪಾಲ್ತು ಮಂದಿಗೆ ಅದು ಸಿಗೋದಿಲ್ಲ. ನಾನು 10ನೇ ಕ್ಲಾಸ್ ಯಾಕೆ ಓದಿಲ್ಲ ಅನ್ನೋದಕ್ಕೆ 2 ಕಾರಣ ಐತೆ. ಒಂದು, ನಾನು ಪಕ್ಕ 10ನೇ ಕ್ಲಾಸ್ನ ಫೇಲ್ ಆಗ್ತೀನಿ ಅಂತ ಗೊತ್ತು. 2ನೇ ಕಾರಣ ಏನು ಅಂತ ಅಂದರೆ, 9ನೇ ಕ್ಲಾಸ್ಗೆ 90,000 ಫೀಸು, 10ನೇ ಕ್ಲಾಸ್ಗೆ 1,00,000 ಫೀಸು. ಇದನ್ನೆಲ್ಲ ನಾನು ನಮ್ಮ ಅಪ್ಪ ಅಮ್ಮನಿಗೆ ವೇಸ್ಟ್ ಮಾಡಿಬಿಡ್ತೀನಲ್ಲ, ಅಲ್ಲ ಅವ್ರ ದುಡ್ಡು ವೇಸ್ಟ್ ಆಗಿಬಿಡ್ತದಲ್ಲ ಅಂತ ನಾನು 10ನೇ ಕ್ಲಾಸ್ನ ಓದಲಿಲ್ಲ. ಫೇಲ್ ಆಗ್ತೀನಿ ಅಂತ ಗೊತ್ತಿತ್ತು, ಅದಕ್ಕೂ 10ನೇ ಕ್ಲಾಸ್ನ ಓದಿಲ್ಲ. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾನು ಮಾತಾಡಿರೋದ್ರಲ್ಲಿ ತಮಾಷೆ ಇರ್ಬೋದು, ಆದರೆ ನಾನು ಪಟ್ಟಿದ್ದ ಅವಮಾನ, ನನಗೆ ಜನಗಳು ಮಾತಾಡಿರೋ ಚುಚ್ಚು ಮಾತುಗಳು, ನಾನು ಪ್ರತಿದಿನ ನೈಟು ಮಲ್ಕೋಬೇಕಾದ್ರೆ ಕಿವಿಯಲ್ಲಿ ಹಿಂಗೋಗಿ ಹಿಂಗೆ ಪಾಸ್ ಆಗಿದ್ದು ತಿರ್ಗಾ ನನ್ನ ಎದೆ ಒಳಗಡೆನೆ ಬಂದು ಕುತ್ಕತ್ತದೆ. ಆದ್ರೂ ಕಷ್ಟ ಅನ್ನೋದು ಮನುಷ್ಯನಿಗೆ ಬರ್ದಲ್ಲ ಏನು ಮರಕ್ಕೆ ಬರ್ತದ ಅಂತ ಲೈಫಲ್ಲಿ ಮೂವ್ ಆನ್ ಆಗ್ತಾ ಇದ್ದೀನಿ. ಗೊತ್ತಿಲ್ಲ ಮುಂದಕ್ಕೆ ಏನಾಗುತ್ತೆ ಅಂತ. ಎಲ್ಲ ನಿಮ್ಮ ಆಶೀರ್ವಾದ ಅಂತ ಹೇಳ್ತಾ, ಆದಷ್ಟು ಬೇಗ ನನಗೆ 50K ಫ್ಯಾಮಿಲಿ ಮಾಡಿರಿ, ಆಮೇಲೆ 100K, ಆಮೇಲೆ 200, 300, ಹಂಗೆ ಮುಂದೆ ಹೋಗ್ತಾ ಇರಬೇಕು. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಹೀಗೆ ಇರಬೇಕು. ಮಿಡಲ್ ಕ್ಲಾಸು ಹೈ ಕ್ಲಾಸು ಅಂತ ನಾನು ಮಾತಾಡೋಕೆ ಹೋಗ್ತಿಲ್ಲ. ಎಜುಕೇಷನು ಅನ್ಎಜುಕೇಷನು ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗ್ತಿಲ್ಲ. ನನ್ನ ಲೈಫ್ ಸ್ಟೈಲ್ನ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ. ಇಷ್ಟ ಆದರೆ ಆದಷ್ಟು ಬೇಗ ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ಲವ್ ಯು ಆಲ್.